ಈಗ ಇದು ಈ ಕಡೆ ನಾಗವಾರದಿಂದ ಹಿಡಿದು ಬನ್ನೇರುಘಟ್ಟ ರಸ್ತೆಯಲ್ಲಿ ಕಾಳೆನಾಗರವರೆಗೆ ಇರ್ತಕ್ಕಂಥ ಲೈನು. ಇದರಲ್ಲಿ ಅಂಡರ್ ಗ್ರೌಂಡು ಇದೆ, ಎಬೋವ್ ಗ್ರೌಂಡು ಕೂಡ ಇದೆ. ಸೊ ಅಂಡರ್ ಗ್ರೌಂಡ್ ರೀಚಲ್ಲಿ ಸುಮಾರು 13.5 ಕಿಲೋಮೀಟರ್ ಬರುತ್ತೆ. ರೋಡ್ ಮೇಲ್ಗಡೆ ಎಲಿವೇಟೆಡ್ ಪೋರ್ಷನಲ್ಲಿ 7.5 ಕಿಲೋಮೀಟರ್ ಬರುತ್ತೆ. ಇಷ್ಟು ಸೇರಿದರೆ ಇದು ಪಿಂಕ್ ಲೈನ್ ಆಗುತ್ತೆ. ಒಟ್ಟು 21 ಕಿಲೋಮೀಟರ್ ಉದ್ದದ ಮಾರ್ಗ ಪಿಂಕ್ ಲೈನ್ ಇದು. ಫೇಸ್ ಟೂನ ಅಂತಿಮ ಕಾಮಗಾರಿ ಇದು ನಡೀತಾ ಇದೆ. ಈಗ ಇದರಲ್ಲಿ 2 ಪೋರ್ಷನ್ ಇದೆ. ಎಲಿವೇಟೆಡ್ ಪೋರ್ಷನ್ನು ನಾವು ಕಾಳೆನಗರದಿಂದ ಹಿಡಿದು ನಮ್ಮ ತಾವರೆಕೆರೆ ಆ ಸ್ಟ್ರೆಚ್ಚು ಎಲಿವೇಟೆಡ್ ಪೋರ್ಷನ್ ಇರುವಂಥದ್ದನ್ನು ನಾನು ಹಿಂದೆನೇ ಹೇಳಿದ್ದೆ. ಅದನ್ನು ಆಗಸ್ಟ್ ಅಷ್ಟೊತ್ತಿಗೆ ನಾವು ರೆಡಿ ಮಾಡ್ತೇವೆ ಅಂತ. ಈಗ ಆಗಸ್ಟ್ ಎಂಡಿಗೆ ಅದು ರೆಡಿ ಇದೆ. ಅದು 7.5 ಕಿಲೋಮೀಟರ್ ಎಲಿವೇಟೆಡ್ ಪೋರ್ಷನ್ನು ಈಗ ರೆಡಿ ಇದೆ. ಇನ್ನು ಫೈನಲ್ ಒಂದು ರೈಲ್ವೇಸ್ ಅವರಿಂದ ಸರ್ಟಿಫಿಕೇಟ್ ಬರಬೇಕು. ಅದು ಬಹುಶಃ ಇನ್ನೊಂದು ವಾರ 10 ದಿನದಲ್ಲಿ ಬಂದು ಬಿಟ್ಟರೆ ಅಲ್ಲಿಗೆ ಅದು ಎಲ್ಲ ರಿಕ್ವೈರ್ಮೆಂಟ್ಸು ಫುಲ್ಫಿಲ್ ಆಗುತ್ತೆ. ಯಾವುದು 7.5 ಕಿಲೋಮೀಟರ್ ಎಲಿವೇಟೆಡ್ ಪೋರ್ಷನ್ನನ್ನು ಈಗ ಆಗಸ್ಟ್ ಎಂಡಿಗೆ ಸೆಪ್ಟೆಂಬರಲ್ಲಿ ಅದನ್ನು ನಾವು ಉದ್ಘಾಟನೆ ಮಾಡಲಿಕ್ಕೆ ತಯಾರಾಗಿರುವ ಹಂತಕ್ಕೆ ಬಂದಿದೆ. ಇದಕ್ಕೆ ನಾನು ಆಗಸ್ಟ್ 15 ಡೇಟ್ ಕೊಟ್ಟಿದ್ದೆ. ಅದಕ್ಕೊಂದು 15 ದಿನ ತಡ ಆದರೂ ಕೂಡ ಆ ಡೇಟು ಆಸುಪಾಸಿನಲ್ಲೇ ಈಗ ಎಲಿವೇಟೆಡ್ ಪೋರ್ಷನ್ನು ಪಿಂಕ್ ಲೈನಲ್ಲಿ ಕಾರ್ಯಾರಂಭಕ್ಕೆ ತಯಾರಾಗಿದೆ. ಇನ್ನು ಅಂಡರ್ ಗ್ರೌಂಡ್ ಪೋರ್ಷನಲ್ಲಿ ಇನ್ನೂ ಸಾಕಷ್ಟು ಕೆಲಸ ಇದೆ. ನಾವು ಇದಕ್ಕೆ ಹೇಳಿದ್ದು ಮುಂದಿನ ವರ್ಷ ಮಾರ್ಚ್ ಅಷ್ಟೊತ್ತಿಗೆ ಅಂಡರ್ ಗ್ರೌಂಡ್ ಪೋರ್ಷನ್ ಎಲ್ಲಿ ನಾಗವಾರದವರೆಗೆ ಮಾರ್ಚ್ ಅಷ್ಟೊತ್ತಿಗೆ ಕಾರ್ಯರೂಪಕ್ಕೆ ತರ್ತೇವೆ ಅಂತ. ಅದರಲ್ಲಿ ಮೊದಲನೇ ಸ್ಟೇಜು ಈಗ ಅಟ್ಲೀಸ್ಟ್ ಒಂದು ಇದರಲ್ಲಿ ಇಂಜಿನನ್ನು ಇಳಿಸಿ ಟ್ರಯಲ್ ರನ್ನು ಒಂದು ಕಡೆಯಿಂದ ಆರಂಭ ಮಾಡಬೇಕು. ಈಗ ಜಯದೇವ ಹತ್ರ ಸದ್ಯದಲ್ಲೇ ಬಹುಶಃ ಮುಂದಿನ ತಿಂಗಳಲ್ಲಿ ಒಂದು ಇಂಜಿನನ್ನು ಇಳಿಸಿ ಆ ಕಡೆಯಿಂದ ಟ್ರಯಲ್ ರನ್ನನ್ನು ಆರಂಭ ಮಾಡೋದಕ್ಕೆ ನಾನು ಇವತ್ತು ಅವರಿಗೆ ಹೇಳಿದ್ದೇನೆ. ಒಟ್ಟಾರೆ ಎಲಿವೇಟೆಡ್ ಪೋರ್ಷನ್ನು ಸೆಪ್ಟೆಂಬರಲ್ಲಿ ನಾವು ಉದ್ಘಾಟನೆಗೆ ತಯಾರಿದ್ದೇವೆ. ಅದು ಮುಖ್ಯಮಂತ್ರಿಗಳು, ಕೇಂದ್ರದ ಸರ್ಕಾರದ ಪ್ರತಿನಿಧಿಗಳು ಯಾವಾಗ ಸಮಯ ಕೊಡ್ತಾರೆ ಆವಾಗ ಉದ್ಘಾಟನೆಗೆ ರೆಡಿ ಇದೆ. ಸೆಪ್ಟೆಂಬರ್ ತಿಂಗಳಿಗೆ ರೆಡಿ ಅದು. ಈ ಅಂಡರ್ ಗ್ರೌಂಡ್ ಪೋರ್ಷನ್ ಏನಿದೆ ಇದು ಇನ್ನೂ ಮಾರ್ಚ್ವರೆಗೂ ಕಾಮಗಾರಿ ನಡೆಯುತ್ತೆ. ಹಾಗಂತೇಳಿ ಅಂಡರ್ಗ್ರೌಂಡ್ ಆಗಿಲ್ಲ ಅಂತ ಎಲಿವೇಟೆಡನ್ನು ನಿಲ್ಲಿಸೋದೇನು ಬೇಕಾಗಿಲ್ಲ. ಮೇಲೆ ಎಲಿವೇಟೆಡ್ ಪೋರ್ಷನನ್ನು ನಾವು ಅವರು ಕೇಂದ್ರ ಸರ್ಕಾರದವ್ರು ಯಾವಾಗ ಟೈಮ್ ಕೊಟ್ಟರೆ ಆವಾಗ ಉದ್ಘಾಟನೆಗೆ ನಾವು ತಯಾರಿದ್ದೇವೆ. ಈ ಅಂಡರ್ಗ್ರೌಂಡಲ್ಲಿ ಇನ್ನೂ ಒಂದು 6 ತಿಂಗಳು 7 ತಿಂಗಳಷ್ಟು ಕೆಲಸ ಇದೆ. ಅದರಲ್ಲಿ ಈಗ ನೆಕ್ಸ್ಟ್ ಸ್ಟೇಜಲ್ಲಿ ಫಸ್ಟು ಅವ್ರಿಗೆ ಹೇಳಿದ್ದೇನೆ, ಇಂಜಿನನ್ನು ಇಳಿಸಿ ಒಂದು ಕಡೆಯಿಂದ ಟ್ರಯಲನ್ನು ಆರಂಭ ಮಾಡಿ ಅಂಥೇಳಿ ಅಂತ. ಒಟ್ಟು ಈ ಪಿಂಕ್ ಲೈನು 21 ಕಿಲೋಮೀಟರ್ ಉದ್ದ ಬರುತ್ತೆ. ಬೆಂಗಳೂರಿನ ಮಧ್ಯಭಾಗದಲ್ಲಿ ಬನ್ನೇರುಘಟ್ಟ ರೋಡಿಂದ ಈ ಕಡೆ ನಾಗವಾರದವರೆಗೆ ಹೋಗುವಂಥದ್ದು ಇದೇನಿದೆ, ಒಂದು ಕಡೆ ಜಯದೇವ ಆಗಲಿ ಅಲ್ಲಿಂದ ಬಂದು ಇಲ್ಲಿ MG ರೋಡನ್ನು ಕ್ರಾಸ್ ಆಗಿ ಈ ಕಡೆ ಶಿವಾಜಿನಗರ್ ಕ್ರಾಸ್ ಆಗಿ ಟ್ಯಾನ್ರಿ ರೋಡು ಈ ಥರ ಎಲ್ಲ ಹೃದಯ ಭಾಗದಲ್ಲಿ ಹೋಗೋದರಿಂದ ಇದು ಜನಗಳಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ನಾವು ನಂಬಿದ್ದೇವೆ ಮುಂದಿನ ದಿನಗಳಲ್ಲಿ. ಮತ್ತು ಇದೇ ಲೈನು ಹೋಗಿ ನಾಳೆ ಏರ್ಪೋರ್ಟ್ ಲೈನ್ಗೂ ಕನೆಕ್ಟ್ ಆಗುತ್ತೆ. ನಾಗವಾರದಲ್ಲಿ ಅವರು ಟ್ರೈನನ್ನು ಚೇಂಜ್ ಮಾಡಿದರೆ ಹೆಬ್ಬಾಳದ ಮುಖಾಂತರ ಏರ್ಪೋರ್ಟ್ವರೆಗೂ ಕೂಡ ತಲುಪಬಹುದು. ಹಾಗಾಗಿ ಬೆಂಗಳೂರಿನ ಭವಿಷ್ಯದ ಮೆಟ್ರೋ ಜನ ಸಂಪರ್ಕಕ್ಕೆ, ಸಾರಿಗೆಗೆ ಇದು ಭಾಳ ಕ್ರಿಟಿಕಲ್ ಆಗಿರುವಂತಹ ಲೈನು. ಸೊ ಇದನ್ನು ಆದಷ್ಟು ಉದ್ಘಾಟನೆ ಶೀಘ್ರವಾಗಿ ಆಗಬೇಕು ಅನ್ನೋದು ನಮ್ಮ ಇಚ್ಛೆ. ಒಟ್ಟು 12,000 ಕೋಟಿ ರೂಪಾಯಿಯಷ್ಟು ಇದಕ್ಕೆ ಖರ್ಚು ಆಗ್ತಾ ಇದೆ. ಎಲ್ಲ ಹಣವನ್ನು ಸರ್ಕಾರ ಒದಗಿಸ್ಕೊಟ್ಟಿದೆ. ಯಾವುದೇ ಹಣ ಒದಗಿಸೋದ್ರಲ್ಲಿ ಟೈಮ್ ಟು ಟೈಮ್ ನಾವು ಹಣವನ್ನು ಇದಕ್ಕೆ ಒದಗಿಸ್ಕೊಟ್ಟಿದ್ದೇವೆ. ಮೂಲ ಗುರಿ ಏನಿತ್ತು ಯಾವ ಸಮಯಕ್ಕೆ ಓಪನ್ ಆಗಬೇಕು ಅಂತ, ಅದರಿಂದ ಮೂಲ ಅಂದರೆ ಟೆಂಡರ್ ಕೊಟ್ಟಾಗ ಮಧ್ಯದಲ್ಲಿ ಕೋವಿಡ್ ಬಂದು ಅದು ಇದು ಕಾರಣಗಳಿಂದ 1-1.5 ವರ್ಷ ಅಷ್ಟು ಡಿಲೇ ಆಗಿದೆ. ಆದರೂ ಕೂಡ ಈಗ ಮತ್ತೆ ಡಿಲೇ ಆಗದೆ ಒಂದು ಪೋರ್ಷನನ್ನು ಈ ವರ್ಷ ಸೆಪ್ಟೆಂಬರು ಅಲ್ಲಿ ಓಪನ್ ಮಾಡಬೇಕು. ಇನ್ನು ಉಳಿದಿದ್ದ ಪೋರ್ಷನನ್ನು ಅಂಡರ್ಗ್ರೌಂಡ್ ಪೋರ್ಷನನ್ನು ಮಾರ್ಚ್ಗೆ ಓಪನ್ ಮಾಡಬೇಕು. ಈ ಗುರಿಯನ್ನು ನಾನು ನಮ್ಮ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಕೆಲವು ಸವಾಲುಗಳ ನಡುವೆನೂ ಕೂಡ ಅವರು ಕೆಲಸ ಮಾಡಿದ್ದಾರೆ.
ಕೆಲವು ಅನಿರೀಕ್ಷಿತ ಸವಾಲುಗಳು ಈ ಸಾಲನ್ನು ಮಾಡುವಾಗ ಅವ್ರನ್ನ ಎದುರಿಸಿದ್ದಾರೆ. ಆದರೂ ಕೂಡ ಅದರೆಲ್ಲದರ ನಡುವೆ ಕೆಲಸ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಸೊ ಮೆಟ್ರೋವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಬಟ್ ಆದಷ್ಟು ಇದು ಜನಗಳಿಗೆ ನಾವು ಸಮರ್ಪಣೆ ಮಾಡಿದಾಗ ಮಾತ್ರ ಕೆಲಸ ಸಾರ್ಥಕ ಆಗುತ್ತೆ. ಅದನ್ನ ಶೀಘ್ರವಾಗಿ ಮಾಡಬೇಕು ಅಂತ ಅವ್ರಿಗೆ ಸೂಚನೆ ಕೊಟ್ಟಿದ್ದೇನೆ. ಹೆಚ್ಚು ನಿರೀಕ್ಷೆ ಇಡ್ತಾ ಇರುವಂತದ್ದು ಏರ್ಪೋರ್ಟ್ ಲೈನ್ ಕೂಡ ಮಾರ್ಗ ಕೂಡ ಸರ್, ಅದಕ್ಕೆ ಹೆಚ್ಚು ನಿರೀಕ್ಷೆ ಇಡ್ತಾ ಇದ್ದಾರೆ ಬೆಂಗಳೂರಿಗರು. ಹೌದು, ಅದಕ್ಕೆ ಏನು ಡೆಡ್ ಲೈನ್ ಏನು ಕೊಡಲ್ವಾ ಏನು ಸರ್? ಕೊಟ್ಟಿದ್ದೇವೆ ಡೆಡ್ ಲೈನ್. ಈಗ ಏರ್ಪೋರ್ಟ್ ಲೈನ್ ಅಂತ ಹೇಳಿದ್ರೆ ಅದು 2A 2B ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇಂದ ಶುರು ಮಾಡಿ KR ಪುರಕ್ಕೆ ಬಂದು KR ಪುರದಿಂದ ನಾಗವಾರ, ಹೆಬ್ಬಾಳದಿಂದ ಏರ್ಪೋರ್ಟ್ಗೆ ಹೋಗುವಂಥದ್ದು. ಇಷ್ಟು ಪೋರ್ಷನ್ನು ಸೇರಿಸಿ 2A 2B ಎರಡು ರೀಚಸ್ ಅದು. ಅದರಲ್ಲಿ ಬೇರೆ ಬೇರೆ ಪ್ಯಾಕೇಜುಗಳು ಇದ್ದಾವೆ. ಈಗ ನಾವು ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ KR ಪುರದವರೆಗೆ ಕೆಲಸ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಲ್ಲಿ ಇದೆ. ಅದು KR ಪುರದಿಂದ ಇಬ್ಲೂರು ಸ್ಟೇಷನ್ ಏನಿದೆ ಅದಕ್ಕೆ ಅಕ್ಟೋಬರಲ್ಲಿ ಇಂಜಿನನ್ನು ಬಿಟ್ಟು ಟ್ರಯಲ್ ರನ್ ಆರಂಭ ಮಾಡಬೇಕು ಅಂತ ನಾನು ಅವ್ರಿಗೆ ಈಗಾಗಲೇ ನನ್ನ ಸೂಚನೆಯನ್ನು ಕೊಟ್ಟಿದ್ದೇನೆ. ಅವರು ಅಕ್ಟೋಬರಲ್ಲಿ ಟ್ರಯಲ್ ರನ್ನನ್ನು ಆರಂಭ ಮಾಡೋದಕ್ಕೆ ಎಲ್ಲ ತಯಾರಿಯನ್ನು ಮೆಟ್ರೋ ಅವರು ಮಾಡ್ಕೊಳ್ತಾ ಇದ್ದಾರೆ. ಸೊ KR ಪುರದಿಂದ ಇಬ್ಲೂರ್ವರೆಗೆ ಪುಷ್ ಮಾಡ್ತಾರೆ ಟ್ರಯಲನ್ನು. ಇಬ್ಲೂರಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗೆ ಬಹುಶಃ ಅದೂ 3 ತಿಂಗಳ ನಂತರ ಡಿಸೆಂಬರ್ ಜಾನ್ವರಿ ಅಷ್ಟೊತ್ತಿಗೆ ಅಲ್ಲೂ ಕೂಡ ಟ್ರಯಲ್ ರನ್ ಮಾಡಬೇಕು ಅಂತ ಹೇಳಿದ್ದೇನೆ. ಇದು KR ಪುರದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗೆ ಆಯಿತು. KR ಪುರದಿಂದ ನಾವು ಹೆಬ್ಬಾಳದ ಕಡೆಗೆ ಬಂದರೆ ಅಪ್ ಟು ನಾಗವಾರ ಪೋರ್ಷನ್ ಏನಿದೆ KR ಪುರದಿಂದ ನಾಗವಾರ, ಮುಂದಿನ ವರ್ಷ ಮಧ್ಯದಷ್ಟೊತ್ತಿಗೆ ಅದು ಎಲ್ಲ ರೆಡಿ ಆಗಿಬಿಡುತ್ತೆ. 2027 ಮಧ್ಯಭಾಗದಷ್ಟೊತ್ತಿಗೆ. ನಾಗವಾರದಿಂದ ಹೆಬ್ಬಾಳದವರೆಗೆ ಸ್ವಲ್ಪ ಸಮಸ್ಯೆಗಳು ಇದ್ದಾವೆ. ಅಲ್ಲಿ ವರ್ಕೇ ತುಂಬ ಕಾಂಪ್ಲಿಕೇಟೆಡ್ ಇದೆ. ಅಲ್ಲಿ ಮೆಟ್ರೋ ಸ್ಟೇಷನ್ಸ್ ಮಾಡೋದಾಗಲಿ ಮತ್ತು ಔಟರ್ ರಿಂಗ್ ರೋಡ್ ಇರೋದ್ರಿಂದ ವರ್ಕ್ಗೆ ಕ್ಲಿಯರೆನ್ಸ್ ಆಗಲಿ ಎರಡೂ ಪ್ರಾಬ್ಲಮ್ ಇದೆ. ಜೊತೆಗೆ ಬೆಂಗಳೂರಲ್ಲಿ ಅದು ಒಂದೇ ಒಂದು ಲೊಕೇಶನ್ನು ಎಲಿವೇಟೆಡಲ್ಲೇ 2 ಸಪ್ರೇಟ್ ಟ್ರ್ಯಾಕ್ಸ್ ಬರ್ತಾ ಇದೆ. ಫ್ಯೂಚರಲ್ಲಿ ಒಂದು ಟ್ರ್ಯಾಕ್ ಬ್ಲೂ ಲೈನ್ ಏನೋ ಬರುತ್ತೆ, ಇದು ಆರೆಂಜ್ ಲೈನ್ ಬರುತ್ತೆ. ಅದಕ್ಕೂ ಈಗಲೇ ಅದು ಇನ್ನೂ ಬರಬೇಕು ಅಂತ ಹೇಳಿದ್ರೆ ಇನ್ನು 5 ವರ್ಷ ಆಗುತ್ತೆ. ಆದರೆ ಅದಕ್ಕೂ ಕೂಡ ಈಗಲೇ ಟ್ರ್ಯಾಕ್ ಹಾಕಬೇಕಾಗುತ್ತೆ. ಯಾಕಂದರೆ ಒಂದು ಸತಿ ಕನ್ಸ್ಟ್ರಕ್ಷನ್ ಮಾಡಿದ ಮೇಲೆ ಅದೇ ಜಾಗದಲ್ಲಿ ಹೋಗಿ ನಾಳೆ ಇನ್ನೂ ಒಂದು ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಫ್ಯೂಚರ್ ಆರೆಂಜ್ ಲೈನ್ಗೂ ಸೇರಿಸಿ 2 ಅಂದರೆ ಒಟ್ಟು 4 ಟ್ರ್ಯಾಕ್ ಬರುತ್ತೆ. 4 ಟ್ರ್ಯಾಕ್ ಬರುತ್ತೆ ಕೆಂಪಾಪುರದಿಂದ ಹೆಬ್ಬಾಳದವರೆಗೆ. ಇಂಟರ್ಚೇಂಜ್ ಮರ್ಜು ಆಗುತ್ತೆ, ಅಲ್ಲಿಂದ ಸ್ಪ್ಲಿಟ್ಟು ಆಗುತ್ತೆ. ನೀವು ಹೇಳ್ದಂಗೆ ಇಂಟರ್ಚೇಂಜು ಮಾಡ್ಕೋಬೋದು ಅಲ್ಲಿ. ಸೊ ಇವೆಲ್ಲ ಸವಾಲುಗಳು ಬರೋದ್ರಿಂದ ಕೆಂಪಾಪುರದಿಂದ ಹೆಬ್ಬಾಳದವರೆಗೆ ಸ್ವಲ್ಪ ವಿಳಂಬ ಆಗುತ್ತೆ. ಅದು ಬಿಟ್ಟರೆ ಹೆಬ್ಬಾಳದಿಂದ ಏರ್ಪೋರ್ಟ್ ಕನೆಕ್ಟಿವಿಟಿಯನ್ನು ನೆಕ್ಸ್ಟ್ ಇಯರು ನಾವು ಒಂದು ಇಷ್ಟೊತ್ತಿಗೆ ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ಹೆಬ್ಬಾಳದಿಂದ ಏರ್ಪೋರ್ಟ್ವರೆಗೆ ಕಮರ್ಷಿಯಲ್ ಆಪರೇಷನ್ನೇ ಮಾಡಬೇಕು ಅಂತ ಅವ್ರಿಗೆ ಹೇಳಿದ್ದೇನೆ. ಸೊ ಈ ಎಂಟೈರ್ ಸ್ಟ್ರೆಚ್ಚು ಒಂದೊಂದು ಥರ ಇದೆ. ನಿಮಗೆ ಹೇಳೋದಾದರೆ ಈಗ KR ಪುರದಿಂದ ಸಿಲ್ಕ್ ಬೋರ್ಡ್ವರೆಗೆ ಆದಷ್ಟು ಮುಂದಿನ ವರ್ಷ ಮಧ್ಯದಷ್ಟೊತ್ತಿಗೆ ಕಮರ್ಷಿಯಲ್ ಆಪರೇಷನ್ ಮಾಡ್ತೇವೆ. ಹಾಗೂ ಹೆಬ್ಬಾಳದಿಂದ ಏರ್ಪೋರ್ಟ್ವರೆಗೆ ಮುಂದಿನ ವರ್ಷ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಅದು ಕೂಡ ಕಮರ್ಷಿಯಲ್ ಆಪರೇಷನ್ ಆಗುತ್ತೆ. ಮಧ್ಯದಲ್ಲಿ ಸ್ವಲ್ಪ ಟೈಮ್ ತಗೊಳ್ಬೋದು. ಅದನ್ನೂ ಕೂಡ ನಾವು ಏನೇ ಮಾಡಿ 2027 ಡಿಸೆಂಬರ್ ಅಥವಾ 2028 ಮಾರ್ಚ್ ಇಷ್ಟರೊಳಗಡೆ ಅದನ್ನು ಕಂಪ್ಲೀಟ್ ಮಾಡಿ ಎಂಟೈರ್ ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಏರ್ಪೋರ್ಟ್ವರೆಗೆ ಇಷ್ಟೂ ಕೂಡ 2028 ಮಾರ್ಚ್ ಒಳಗಡೆ ಎಲ್ಲ ಆಪರೇಷನಲೈಸ್ ಆಗಬೇಕು ಅಂತ ನಾವು ಸೆಕ್ಷನ್ ವೈಸು ಟಾರ್ಗೆಟನ್ನು ಅವ್ರಿಗೆ ಹಾಕಿಕೊಟ್ಟಿದ್ದೇವೆ. ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೋರ್ ಆರ್ ಲೆಸ್ ನಾವು ಆನ್ ಟ್ರ್ಯಾಕ್ ಇದ್ದೀವಿ. ಏನಾದರೂ ಸಣ್ಣ ಪುಟ್ಟ ಮಧ್ಯದಲ್ಲಿ ಸಮಸ್ಯೆಗಳು ಬರಬಹುದು, ಬಟ್ ಹೆಚ್ಚು ಕಡಿಮೆ ಈ ಟೈಮ್ ಲೈನಲ್ಲಿ ಮುಗಿಸುವಂಥ ಪ್ರಯತ್ನ ಮಾಡ್ತೇವೆ. ಎಲ್ಲೋ ಲೈನ್ ವಿಸ್ತರಣೆ ಕೂಡ ಆಗ್ತಾ ಇದೆ ಸರ್, ತಮಿಳ್ನಾಡು ಬಾರ್ಡರ್ವರೆಗೂ ಮಾಡಬೇಕು ಎನ್ನುವಂಥದ್ದು. ಗೊತ್ತಿಲ್ಲಪ್ಪ, ನೋಡಿ ಯಾವುದೋ ರಾಜ್ಯದವ್ರು ಏನೋ ಹೇಳಿದ್ರೆ ಅದಕ್ಕೆಲ್ಲ ನಾನು ಅವ್ರು ಹೇಳ್ಕೊಂಡಿದ್ದಕ್ಕೆ ಅವ್ರ ಪ್ರತಿಕ್ರಿಯೆ ಕೊಡ್ಬೇಕು. ನಾನು ಯಾಕೆ ಪ್ರತಿಕ್ರಿಯೆ ಕೊಡಲಿ? ಓಕೆ, ಎಸ್, ಅವ್ರು ಹೇಳ್ಕೊಂಡ್ರೆ ನಾನು ಹೇಳಿದ್ದಕ್ಕೆಲ್ಲ ಅವ್ರು ಉತ್ತರ ಕೊಡ್ತಾರಾ? ನಮ್ದು ಸದ್ಯಕ್ಕೆ ಸರ್ವೆಗೆ ಕೆಲವೆಲ್ಲ ಪೋರ್ಷನ್ಸ್ ಕೊಟ್ಟಿದ್ದೀವಿ. ಯಾವ್ಯಾವ ರೂಟು ಫೀಸಿಬಿಲಿಟಿ ಬರುತ್ತೆ ಅಂತ ಸರ್ವೆ ಮಾಡೋದಕ್ಕೆ. ಆಯ್ತಾ? ಸರ್ವೆ ರಿಪೋರ್ಟ್ ಬಂದ ಮೇಲೆ ನಾನು ಮಾತಾಡ್ತೀನಿ.
ಅಲ್ಲಿವರೆಗೂ ಪ್ರಸ್ತುತ ಅಲ್ಲ. ಆಮೇಲೆ ದಯವಿಟ್ಟು ನಾನು ತಮ್ಮಲ್ಲೂ ಮನವಿ ಮಾಡ್ತೇನೆ, ನನಗೂ ಅಂದರೆ ನನಗೆಲ್ಲ ಮುಖ್ಯಮಂತ್ರಿಗಳ ಮೇಲೆ ತುಂಬ ಒತ್ತಡಗಳಿದ್ದಾವೆ. ಮೆಟ್ರೋನ ಇಲ್ಲಿಗೆ ಹಾಕ್ಬೇಕು, ಅಲ್ಲಿಗೆ ಹಾಕ್ಬೇಕು. ನಾನು ಯಾರ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಯಾವ್ಯಾವ ಊರ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಯಾಕಂದರೆ ಅವರವರ ಹಕ್ಕು ಅವ್ರು ಕೇಳ್ತಾ ಇದ್ದಾರೆ. ಆದರೆ ಮೆಟ್ರೋ ಒಂದೇ ಪರಿಹಾರ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೆಟ್ರೋ ಜೊತೆಗೆ ನಾವು ಸಬರ್ಬನ್ ರೈಲನ್ನು ಕೋಆರ್ಡಿನೇಟ್ ಮಾಡಿ, RRTS ಅಥವಾ ಸಬರ್ಬನ್ ರೈಲನ್ನು ಕಾಂಬಿನೇಷನ್ ಮಾಡಿ, ನಾವು ಬೆಂಗಳೂರು ಸುತ್ತ ಇರುವಂಥ ಟೌನ್ಗಳೇನಿದ್ದಾವೆ ಅವೆಲ್ಲ ಇವತ್ತು ಬೆಂಗಳೂರಿನ ಎಕ್ಸ್ಟೆನ್ಷನ್ನೇ, ನಾನು ಒಪ್ಕೊಳ್ತೇನೆ. ಒಂದು ರೀತಿ ಅವೆಲ್ಲ ಇವತ್ತು ಬ್ಯಾಂಗ್ಳೂರಿಗೆ ಸ್ಯಾಟಲೈಟ್ ಟೌನುಗಳೇ, ಅದು ನಮಗೂ ಅರ್ಥ ಇದೆ. ಆದರೆ ಮೆಟ್ರೋ ಒಂದೇ ಸೊಲ್ಯೂಷನ್ ಅಲ್ಲ. ಮೆಟ್ರೋ ಅದು ಸಾಧಕ ಬಾಧಕಗಳು, ಖರ್ಚು ವೆಚ್ಚಗಳು ಇರ್ತವೆ. ಅದು ವಯಬಲಿಟಿ ಬರದೇ ಹೋದಾಗ ಎಲ್ಲಿವರೆಗೂ ನಾವು ಮಾಡಲಿಕ್ಕೆ ಸಾಧ್ಯ ಅಲ್ಲಿವರೆಗೂ ಮೆಟ್ರೋ ಮಾಡೋಣ. ಬಿಯಾಂಡ್ ದಟ್ ವಯಬಲಿಟಿ ಬರದೇ ಹೋದಾಗ ಅಂಥ ಕಡೆಗೆ ಸಬರ್ಬನ್ ರೈಲನ್ನು ಕನೆಕ್ಟ್ ಮಾಡಿ ಅವರಿಗೂ ಕೂಡ ನಾವು ಬೆಂಗಳೂರಿಗೆ ಬರೋದು ಹೋಗೋದಕ್ಕೆ ಸಲೀಸ್ ಮಾಡಿಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿ ಅಂತ ನಾನು ಅಧಿಕಾರಿಗಳ ತಂಡಕ್ಕೆ ಹೇಳಿದ್ದೇನೆ. ಸೊ ಒಂದಲ್ಲ ಒಂದು ರೀತಿ ಮಾಸ್ ಟ್ರಾನ್ಸಿಟ್ ಕನೆಕ್ಟಿವಿಟಿ ಕೊಡಲೇಬೇಕು, ಅದ್ರ ಕಡೆ ಪ್ರಯತ್ನ ಮಾಡಿ. ಮತ್ತೊಂದು ಸರ್, ಅಧಿಕೃತ ಆದೇಶ ಆಗುತ್ತೆ ಸರ್, ಮೆಟ್ರೋ ಸ್ಟೇಷನ್ ಸುತ್ತಮುತ್ತ ವೆಹಿಕಲ್ ಪಾರ್ಕ್ ಮಾಡಬಾರ್ದು ಅನ್ನುವಂಥದ್ದು ನ್ಯೂ ಪಾಲಿಸಿಯಲ್ಲೂ ಕೂಡ ಇದೆ. ಅದನ್ನು ಅಧಿಕೃತವಾಗಿ ಆದೇಶ ಕೂಡ ಆಗಿಲ್ಲ, ಏಕೆಂದ್ರೆ ಇಲ್ಲ, ಈಗ ಡ್ರಾಫ್ಟ್ ರೂಲ್ಸ್ ಅನ್ನ ನೋಟಿಫೈ ಮಾಡಿದ್ದೇವೆ. ಜನಗಳಿಂದ ತಕರಾರನ್ನ ನಾವು ಆಹ್ವಾನ ಮಾಡಿದ್ದೇವೆ. ಅವ್ರ ತಕರಾರು ಒಂದೇ ಅಲ್ಲ, ಸಲಹೆ ಸೂಚನೆ ಏನಾದರೂ ತಕರಾರು ಇದ್ರೆ ಸಲ್ಲಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದಾದ್ಮೇಲೆ ಅಂತಿಮಗೊಳಿಸ್ತೇವೆ.